ಅವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಡಿಸೆಂಬರ್ 2ನೇ ತಾರೀಕು ಠಾಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದ್ದಾರಂತೆ. ಉಪ್ಪಾರಪೇಟೆ ಪೊಲೀಸರು ಈ ರೀತಿಯಾಗಿ ನೋಟಿಸ್ ಕೊಟ್ಟಿದ್ದಾರೆ. ಶ್ರೀಗಳೊಬ್ಬರಿಗೆ ಠಾಣೆಗೆ ಹಾಜರಾಗಿ ಅಂತ ಸರ್ಕಾರ ನೋಟಿಸ್ ಕೊಡುತ್ತೆ ಅಂತಂದ್ರೆ ಇದನ್ನ ಧಾರ್ಷ್ಟ್ಯ ಅಂತ ಬಿಜೆಪಿ ನಾಯಕರು ಪರಿಗಣಿಸ್ತಾ ಇದ್ದಾರೆ. ಹಾಗಾಗಿ ಒಕ್ಕಲಿಗ ಶ್ರೀಗಳ ಪರವಾಗಿ ಕೆಂಡ ಕಾರ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರುಗಳು. ತನ್ವೀರ್ ನೇಮಕ ವಕೀಲೆ ಜೀವ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಡಿವೈಎಸ್ಪಿ ಕನಕಲಕ್ಷ್ಮಿ ವಿಚಾರಣೆ ವೇಳೆ ಕಿರುಕುಳ ನೀಡಿದ್ದಾರೆ ಎಂದು ಡೆತ್ ನೋಟ್ನಲ್ಲಿ ಬರೆದಿಟ್ಟು ಜೀವ ಆತ್ಮಹತ್ಯೆಗೆ ಶರಣಾಗಿದ್ರು. ಇದೀಗ ಭೋವಿ ನಿಗಮ ಹಗರಣದ ತನಿಖೆಯಿಂದ ಡಿವೈಎಸ್ಪಿ ಕನಕಲಕ್ಷ್ಮಿಗೆ ಕೋಕ್ ಕೊಡಲಾಗಿದೆ. ಬನಶಂಕರಿ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಹಿನ್ನೆಲೆ ಯಾವುದೇ ತನಿಖೆ ನಡೆಸದಂತೆ ಕನಕಲಕ್ಷ್ಮಿಗೆ ಸಿಐಡಿ ಹಿರಿಯ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಪ್ರಕರಣದ ತನಿಖಾಧಿಕಾರಿಯಾಗಿ ಸಿಐಡಿಯಲ್ಲಿ ಡಿವೈಎಸ್ಪಿ ಆಗಿರುವ ತನ್ವೀರ್ ಅವರನ್ನ ನೇಮಕ ಮಾಡಲಾಗಿದೆ. ಕನಕಲಕ್ಷ್ಮಿ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದ ಹಿನ್ನೆಲೆ ಸಿಐಡಿ ಕನಕಲಕ್ಷ್ಮಿಗೆ ಕೋಕ್ ಕೊಟ್ಟಿದೆ. ಇನ್ನು ಮುಂದೆ ತನ್ವೀರ್ ಭೋವಿ ನಿಗಮದ ಹಗರಣದ ತನಿಖೆ ನಡೆಸಲಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಕನಕಲಕ್ಷ್ಮಿ ಎಲ್ಲಿದ್ದಾರೆ ಅನ್ನೋ ಸುಳಿವೇ ಇಲ್ಲ. ಅಷ್ಟಕ್ಕೂ ಕನಕಲಕ್ಷ್ಮಿ ಎಲ್ಲಿದ್ದಾರೆ, ಅವರ ಮೇಲಿನ ಆರೋಪ ನಿಜನ, ಎಲ್ಲವೂ ತನಿಖೆಯಿಂದ ಬಟಾಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದ್ದಾರಂತೆ 5 ಲಕ್ಷ ಜನರನ್ನ ಸೇರಿಸಿ ಸಮಾವೇಶ ಮಾಡೋದಕ್ಕೆ ಭರ್ಜರಿ ತಯಾರಿಗಳನ್ನ ಮಾಡಲಾಗ್ತಾ ಇದೆ. ಹಾಸನದ ಬಳಿಕ ಹಾವೇರಿ ಅಥವಾ ಹುಬ್ಬಳ್ಳಿಯಲ್ಲೂ ಕೂಡ ಇದೇ ತರದ ಸಮಾವೇಶಗಳನ್ನ ಮಾಡಬಹುದು ಅಂತ ಹೇಳಲಾಗಿದೆ. ಸಿದ್ದು ಹಲ್ಚಲ್. ಸಿಎಂ ಕುರ್ಚಿ ಖಾಲಿ ಮಾಡಿಸಬೇಕು ಅನ್ನೋ ಎದುರಾಳಿಗಳಿಗೆ ಸಿದ್ದು ಟಕ್ಕರ್ ಕೊಡೋಕೆ ಅಣಿಯಾಗ್ತಿದ್ದಾರೆ. ಒಕ್ಕಲಿಗ ಕೋಟೆಯಲ್ಲಿ ಸ್ವಾಭಿಮಾನಿ ಬಾವುಟ ಹಾರಿಸುವ ಮೂಲಕ ಶಕ್ತಿಶಾಲಿ ಸಂದೇಶ ನೀಡಲು ಸಿದ್ದು ಟೀಮ್ ಸಜ್ಜಾಗಿದೆ. ಸಿದ್ದರಾಮಯ್ಯ ಹೆಜ್ಜೆಗೆ ಹೈಕಮಾಂಡ್ ಸಹ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ದಾವಣಗೆರೆಯ ಸಿದ್ದರಾಮೋತ್ಸವ ಘಾಟಿಯಲ್ಲೇ ಸ್ವಾಭಿಮಾನಿ ಸಮಾವೇಶ ನಡೆಸಬೇಕು. ಅದರ ರೂಪುರೇಷೆ ಬಗ್ಗೆ ಹೈಕಮಾಂಡ್ಗೆ ಸಿದ್ದರಾಮಯ್ಯ ವಿವರಿಸಿಯಾಗಿದೆ. ಈ ಸಮಾವೇಶದಿಂದ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಗೆ ಅನುಕೂಲ ಆಗುತ್ತೆ. ಪಕ್ಷದ ಎಲ್ಲ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಇದು ವ್ಯಕ್ತಿ ಸಮಾವೇಶ ಅಲ್ಲ, ಪಕ್ಷದ ಸಮಾವೇಶ, ಹಿಂದುಳಿದ ವರ್ಗಗಳ ಸಮಾವೇಶ ಅಂತ ಸಿದ್ದರಾಮಯ್ಯ ಮನವರಿಕೆ ಮಾಡಿದ್ದಾರೆ. ಸಿದ್ದು ಖುದ್ದು ಗೌಡರಿಗ ಆಪ್ತರಿಗ. ಹಾಸನ ಅಂದ್ರೆ ಅದು ಒಕ್ಕಲಿಗರ ಭದ್ರಕೋಟೆ. ಕಾಂಗ್ರೆಸ್ನಲ್ಲೂ ಪ್ರಬಲ ಒಕ್ಕಲಿಗ ನಾಯಕರು ಇದ್ದಾರೆ. ಆದಾಗ್ಯೂ ಕೂಡ ಸಿದ್ದರಾಮಯ್ಯ ಆ ಪ್ರದೇಶದಲ್ಲಿ ತಮ್ಮ ವರ್ಚಸ್ಸು ವೃದ್ಧಿಸಿಕೊಳ್ಳಲು ಹೊರಟಿದ್ದಾರೆ. ಇದು ಪಕ್ಷದಲ್ಲೇ ಇರೋ ಒಕ್ಕಲಿಗ ನಾಯಕರ ನಿದ್ದೆಗೆಡಿಸಿದೆ. ಸಿದ್ದರಾಮಯ್ಯ ಸಮಾವೇಶದ ಬಗ್ಗೆ ಡಿಕೆ ಶಿವಕುಮಾರ್ ಬಣ ಹೈಕಮಾಂಡ್ಗೆ ದೂರು ನೀಡಿದೆ. ತಮ್ಮದೇ ಬೆಂಬಲಿಗರು ಬರೆದ ಪತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರೆ ಆ ಪತ್ರ ಫೇಕ್ ಇರಬಹುದು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ. ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು. ತಮಗೆ ಗೊತ್ತಿದೆಯಲ್ಲ, ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಖಂಡಿತ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು. ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತೆ ಸಹಮತ ಇದೆ. ಇತ್ತ ಡಿಕೆ ಶಿವಕುಮಾರ್ ಬಣಕ್ಕೆ ಕೌಂಟರ್ ಕೊಡಲು ಸಿದ್ದರಾಮಯ್ಯ ಬಣವು ಸಜ್ಜಾಗಿದೆ. ನನ್ನನ್ನ ಕೆಪಿಸಿಸಿ ಅಧ್ಯಕ್ಷನನ್ನಾಗಿ ಮಾಡಲಿ, ನಾನು ಸಚಿವ ಸ್ಥಾನ ಬಿಡೋಕೆ ಸಿದ್ಧ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಆ ಮಾತಿಗೆ ಡಿಕೆ ಶಿವಕುಮಾರ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ನಾನು ಒಬ್ಬ ಹೈಕಮಾಂಡ್ ಅಲ್ಲಿ ನಿರ್ಣಯ ಮಾಡಿದ್ರೆ ನಾನು ಕೂಡ ಆಕಾಂಕ್ಷಿನೇ. ಕಷ್ಟ ಇಲ್ದಿರೋದು ಯಾವುದು? ಏನು ಮಂತ್ರಿ ಕೆಲಸ ಸುಲಭನಾ? ಮಂತ್ರಿ ಕೆಲಸನೂ ಕಷ್ಟನೇ. ಕೆಲಸ ಮಾಡುವಂತವ್ರಿಗೆ ಎಲ್ಲಾನು ಕೂಡ ಕಷ್ಟಕರವಾಗಿರ್ತದೆ. ಆದ್ರೆ ಕಷ್ಟ ಏನೇ ಇದ್ರು ಕೂಡ ವಿ ವಿಲ್ ಟೇಕ್ ಇಟ್ ಆಸ್ ಎ ಚಾಲೆಂಜ್. ಅಂದ್ರೆ ಸಚಿವರಾಗಿ ಅಥವಾ ಅಧ್ಯಕ್ಷ ಎರಡೂ ಕೂಡ ನಿಭಾಯಿಸಬೇಕು ಅಥವಾ ಒಂದು ಅಂತ ನಿಮ್ಮ ಮನಸ್ಸಿಗೆ? ನಮಗೆ ನಾನು ಹೇಳ್ತೀನಲ್ಲ, ಮೊದಲೇ ಹೇಳಿದ್ದೀನಿ, ನನಗೆ ಅಧ್ಯಕ್ಷನ ಅವಕಾಶ ಕೊಡೋದಾದ್ರೆ ನಾನು ಸಚಿವ ಸ್ಥಾನ ಬಿಡ್ಲಿಕ್ಕೆ ಸಿದ್ಧ ಇದ್ದೇನೆ. ಮೀಡಿಯಾಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಮೀಡಿಯಾಲಿ ಯಾರು ರಾಜಕಾರಣ ಚರ್ಚೆ ಮಾಡಕ್ಕೆ ಯಾರಿಗೂ ಸೂಕ್ತ ಅಲ್ಲ, ಯಾವ ಪಾರ್ಟಿಗೂ ಸೂಕ್ತ ಅಲ್ಲ. ಒಟ್ನಲ್ಲಿ ಕಾಂಗ್ರೆಸ್ ಸಾರಥಿ ಆಯ್ಕೆಗೆ ಸೆಣಸಾಟ ಜೋರಾಗಿದೆ. ಈ ಪೈಕಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಮತ್ತೆ ಹೆಚ್ಚಾಗ್ತಾ ಇದೆ. ಸಿದ್ದರಾಮಯ್ಯ ವರ್ಚಸ್ಸು ಎದುರಾಳಿ ಬಣದ ನಿದ್ದೆಗೆಡಿಸಿದೆ. ಒಕ್ಕಲಿಗ ಕೋಟೆಯಲ್ಲಿ ಸ್ವಾಭಿಮಾನಿ ಬಾವುಟ ಹಾರಿಸೋದಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ. ಇದು ಪಕ್ಷದಲ್ಲೇ ಇರೋ ಒಕ್ಕಲಿಗ ನಾಯಕರಿಗೆ ನುಂಗಲಾಗದ ತುತ್ತಾಗಿದೆ. ನಾನು ಕೂಡ ಆಕಾಂಕ್ಷಿತೆ. ಮೀಡಿಯಲ್ಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಸ್ವಾಭಿಮಾನಿ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್. ಒಕ್ಕಲಿಗರ ಕೋಟೆಯಲ್ಲಿ ಸಿದ್ದು ಹಲ್ಚಲ್. ಸಿಎಂ ಕುರ್ಚಿ ಖಾಲಿ ಮಾಡಿಸಬೇಕು ಅನ್ನೋ ಎದುರಾಳಿಗಳಿಗೆ ಸಿದ್ದು ಟಕ್ಕರ್ ಕೊಡೋಕೆ ಅಣಿಯಾಗ್ತಿದ್ದಾರೆ. ಒಕ್ಕಲಿಗ ಕೋಟೆಯಲ್ಲಿ ಸ್ವಾಭಿಮಾನಿ ಬಾವುಟ ಹಾರಿಸುವ ಮೂಲಕ ಶಕ್ತಿಶಾಲಿ ಸಂದೇಶ ನೀಡಲು ಸಿದ್ದು ಟೀಮ್ ಸಜ್ಜಾಗಿದೆ. ಸಿದ್ದರಾಮಯ್ಯ ಹೆಜ್ಜೆಗೆ ಹೈಕಮಾಂಡ್ ಸಹ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ದಾವಣಗೆರೆಯ ಸಿದ್ದರಾಮೋತ್ಸವ ಘಾಟಿಯಲ್ಲೇ ಸ್ವಾಭಿಮಾನಿ ಸಮಾವೇಶ ನಡೆಸಬೇಕು. ಅದರ ರೂಪುರೇಷೆ ಬಗ್ಗೆ ಹೈಕಮಾಂಡ್ಗೆ ಸಿದ್ದರಾಮಯ್ಯ ವಿವರಿಸಿಯಾಗಿದೆ. ಈ ಸಮಾವೇಶದಿಂದ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಗೆ ಅನುಕೂಲ ಆಗುತ್ತೆ. ಪಕ್ಷದ ಎಲ್ಲ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಇದು ವ್ಯಕ್ತಿ ಸಮಾವೇಶ ಅಲ್ಲ, ಪಕ್ಷದ ಸಮಾವೇಶ, ಹಿಂದುಳಿದ ವರ್ಗಗಳ ಸಮಾವೇಶ ಅಂತ ಸಿದ್ದರಾಮಯ್ಯ ಮನವರಿಕೆ ಮಾಡಿದ್ದಾರೆ. ಸಿದ್ದು ಗುದ್ದು ಗೌಡರಿಗ ಆಪ್ತರಿಗ. ಹಾಸನ ಅಂದ್ರೆ ಅದು ಒಕ್ಕಲಿಗರ ಭದ್ರಕೋಟೆ. ಕಾಂಗ್ರೆಸ್ನಲ್ಲೂ ಪ್ರಬಲ ಒಕ್ಕಲಿಗ ನಾಯಕರು ಇದ್ದಾರೆ. ಆದಾಗ್ಯೂ ಕೂಡ ಸಿದ್ದರಾಮಯ್ಯ ಆ ಪ್ರದೇಶದಲ್ಲಿ ತಮ್ಮ ವರ್ಚಸ್ಸು ವೃದ್ಧಿಸಿಕೊಳ್ಳಲು ಹೊರಟಿದ್ದಾರೆ. ಇದು ಪಕ್ಷದಲ್ಲೇ ಇರೋ ಒಕ್ಕಲಿಗ ನಾಯಕರ ನಿದ್ದೆಗೆಡಿಸಿದೆ. ಸಿದ್ದರಾಮಯ್ಯ ಸಮಾವೇಶದ ಬಗ್ಗೆ ಡಿಕೆ ಶಿವಕುಮಾರ್ ಬಣ ಹೈಕಮಾಂಡ್ಗೆ ದೂರು ನೀಡಿದೆ. ತಮ್ಮದೇ ಬೆಂಬಲಿಗರು ಬರೆದ ಪತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರೆ ಆ ಪತ್ರ ಫೇಕ್ ಇರಬಹುದು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ. ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು. ತಮಗೆ ಗೊತ್ತಿದೆಯಲ್ಲ, ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಖಂಡಿತ ಅಂತರದ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು. ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತೆ ಸಹಮತ ಇದೆ. ಇತ್ತ ಡಿಕೆ ಶಿವಕುಮಾರ್ ಬಣಕ್ಕೆ ಕೌಂಟರ್ ಕೊಡಲು ಸಿದ್ದರಾಮಯ್ಯ ಬಣವು ಸಜ್ಜಾಗಿದೆ. ನನ್ನನ್ನ ಕೆಪಿಸಿಸಿ ಅಧ್ಯಕ್ಷನನ್ನಾಗಿ ಮಾಡಲಿ, ನಾನು ಸಚಿವ ಸ್ಥಾನ ಬಿಡೋಕೆ ಸಿದ್ಧ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಆ ಮಾತಿಗೆ ಡಿಕೆ ಶಿವಕುಮಾರ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ನಾನು ಒಬ್ಬ ಹೈಕಮಾಂಡ್ ಅಲ್ಲಿ ನಿರ್ಣಯ ಮಾಡಿದ್ರೆ ನಾನು ಕೂಡ ಆಕಾಂಕ್ಷಿನೆ. ಕಷ್ಟ ಇಲ್ದಿರೋದು ಯಾವುದು? ಏನು ಮಂತ್ರಿ ಕೆಲಸ ಸುಲಭನಾ? ಮಂತ್ರಿ ಕೆಲಸನೂ ಕಷ್ಟನೇ. ಕೆಲಸ ಮಾಡುವಂತವ್ರಿಗೆ ಎಲ್ಲಾನು ಕೂಡ ಕಷ್ಟಕರವಾಗಿರ್ತದೆ. ಆದ್ರೆ ಕಷ್ಟ ಏನೇ ಇದ್ರು ಕೂಡ ವಿ ವಿಲ್ ಟೇಕ್ ಇಟ್ ಆಸ್ ಎ ಚಾಲೆಂಜ್. ಅಂದ್ರೆ ಸಚಿವರಾಗಿ ಅಥವಾ ಅಧ್ಯಕ್ಷ ಎರಡೂ ಕೂಡ ನಿಭಾಯಿಸಬೇಕು ಅಥವಾ ಒಂದು ಅಂತ ನಿಮ್ಮ ಮನಸ್ಸಿಗೆ? ನಮಗೆ ನಾನು ಹೇಳ್ತೀನಲ್ಲ, ಮೊದಲೇ ಹೇಳಿದ್ದೀನಿ, ನನಗೆ ಅಧ್ಯಕ್ಷನ ಅವಕಾಶ ಕೊಡೋದಾದ್ರೆ ನಾನು ಸಚಿವ ಸ್ಥಾನ ಬಿಡ್ಲಿಕ್ಕೆ ಸಿದ್ಧ ಇದ್ದೇನೆ. ಮೀಡಿಯಲ್ಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಮೀಡಿಯಲ್ಲಿ ಯಾರು ರಾಜಕಾರಣ ಚರ್ಚೆ ಮಾಡೋಕ್ಕೆ ಯಾರಿಗೂ ಸೂಕ್ತ ಅಲ್ಲ, ಯಾವ ಪಾರ್ಟಿಗೂ ಸೂಕ್ತ ಅಲ್ಲ. ಒಟ್ನಲ್ಲಿ ಕಾಂಗ್ರೆಸ್ ಸಾರಥಿ ಆಯ್ಕೆಗೆ ಸೆಣಸಾಟ ಜೋರಾಗಿದೆ. ಈ ಪೈಕಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.